ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಇಲ್ಲ, ಇನ್ನೊಂದು 1 ಅವರ್ ಆದರೆ. ಸೊ ಎಲ್ಲರೂ ನಮಸ್ಕಾರ. ಸೊ ಇದು ಹೊಸ ಲಾಗ್. ಸೊ ಮೈಸೂರಿಗೆ ಹೋಗ್ತಾ ಇದೀವಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ. ತಮ್ಮೇಲೆ ನೋಡಿರ್ತೀರಲ್ಲ. ಸೊ ಬನ್ನಿ ಹೊರಡೋಣ. ಟೈಮ್ ಆಗೋಯ್ತು ತುಂಬ ತುಂಬ ನಿಧಾನಕ್ಕೆ ಬೇರೆ ಎದ್ಬಿಟ್ಟೆ. ವೀಕೆಂಡ್ ಅಂದ್ಬಿಟ್ಟು ನಾನು ಎದ್ದೇ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದೀನಿ. ಎಂತ ಹಂಗ ಆಗೋಯ್ತಲ್ಲ. ಬನ್ನಿ ಹೊರಡೋಣ. ಹ್ಯಾಪಿ ಹನುಮ ಜಯಂತಿ. ಹಾ ಹೌದು, ನಮ್ಮ ಬಾಸ್ ದಿವಸ ಎಲ್ರಿಗೂ ಹ್ಯಾಪಿ ಹನುಮನ್ ಜಯಂತಿ. ಹಂಗೆ ಬೆಂಗಳೂರು ಕರ್ಗ ಇದೆ, ದಯವಿಟ್ಟು ಹೋಗಿ ಎಲ್ಲ ನೋಡಿ, ಕಣ್ ತುಂಬ್ಕೊಳ್ಳಿ, ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಎಂಜಾಯ್ ಇಲ್ಲ, ದೇವ್ರು ನೋಡಕ್ಕೆ ಎಂಜಾಯ್ ಅಂತೆ. ಎಂಜಾಯ್ ಅಂತು ಯಾಕೆ ಹೇಳು, ಅಲ್ಲಿ ಅಮ್ಮ ಅಂದು ಎಲ್ಲ ಕರ್ಗ ಎತ್ಕೊಂಡು ಅದು ನೋಡ್ಬೋದು, ಖುಷಿ ಪಡಿ. ಆದ್ರೆ ಭಕ್ತಿಯಿಂದ ಹೋಗಬೇಡ್ರಿ. ಅಕ್ಕಪಕ್ಕ ಹುಡುಗಿರತ್ತೆಲ್ಲ ನೋಡಕ್ ಹೋಗ್ಬೇಡಿ, ಆಯ್ತಾ? ಯಾಕಂದ್ರೆ ಸಂತ ಹಂಗೆ ಮಾಡ ಮರ್ಯಾದೆ ತೆಗಿತಾವಳೆ. ನಾನು ಹೇಳ್ತಾ ಇದ್ದೀನಲ್ಲ, ಅಯ್ಯಯ್ಯೋ. ಓಕೆ ಆಯ್ತು, ಸಿಗೋಣ ಬನ್ನಿ. ಈಗ ನಮ್ಮ ರಥನೂ ರೆಡಿ, ನಮ್ಮ ಡಾರ್ಲಿಂಗ್ ರೆಡಿ ಇದ್ದಾಳೆ. ಶಿಷ್ಯ ಕರಿಯಪ್ಪ, ಓಡ ಕರಿಯಪ್ಪ, ಬಾ. ಹೌದಾ, ನಾನೇ ರೆಡಿ, ಅಕ್ಷಿತಗೂ ರೆಡಿ. ಬಾ ಮಗನ, ಅಲ್ಲೆಲ್ಲ ಈಗ ಕೆಲಸ ಕಂಟ್ರೋಲ್. ಹೆಣ್ಮಕ್ಳು ತುಂಬ ಚೆನ್ನಾಗಿ ಬರ್ತೀರಾ, ರೆಡಿಯಾಗಿ ಬರ್ತೀರಾ. ಮೈ ತುಂಬ ಬಟ್ಟೆ ಹಾಕ್ಕೊಂಬನ್ನಿ. ಫಸ್ಟು ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ. ನಿಮ್ಮನ್ನು ನೋಡಿದವ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಬೇಕಮ್ಮ ಅಂತ ಇರಬೇಕು, ಕೈಗೆತ್ತು ಮುಗಿಬೇಕು. ಎಲ್ಲ ಹೆಣ್ಮಕ್ಳು ಬರಲ್ಲ ರೀ. ಅಲ್ಲಿ ಒಂದು 1000 ಜನದಲ್ಲಿ 10 ಜನ ಹಾಕೋ ಹೆಣ್ಮಕ್ಳು ಬಟ್ಟೆ, 1000 ಜನ ಹುಡುಗಿರಿಗೂ ಮರ್ಯಾದೆ ಹೋಗ್ಬಿಡುತ್ತೆ. ಆ ಥರ ಬಟ್ಟೆಗಳು ಹಾಕ್ಕೊಂಬರ್ತಾವ್ರಿ ಈ ದೇವಸ್ಥಾನಕ್ಕೂ. ಕಮಂಗಿಗಳು ಆ ಥರ ಬಟ್ಟೆಗಳು ಹಾಕ್ಕೊಂಬರ್ತಾರೆ. ಏನು ಆಗೈತೆ ಅವ್ರ ದೊಡ್ಡ ರೋಗಗಳು ಗೊತ್ತಿಲ್ಲ, ಮೈ ಮೇಲೆ ದೆವ್ವ ಬಂದ್ಬಿಟ್ಟಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಆ ಥರ ಬಟ್ಟೆಗಳು ಹಾಕ್ಕೊಂಬರ್ತಾರೆ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ಗುಂಡ್ಗುಂಡಕ್ಕೆ ಚೆನ್ನಾಗಿದ್ರೆ ಲಕ್ಷಣ ಮಕ್ಕದಲ್ಲಿ ನೋಡೋಕ್ಕೆ ಏನು ಹೇಳಿ, ಅಯ್ಯೋ ಅಸಹ್ಯವಾಗಿರ್ತಾರೆ ಗುರು ಆ ಬಟ್ಟೆಗಳು. ಅರ್ಧಂಬರ್ಧ ಬಟ್ಟೆ, ತಿಕ್ಲು ಥರ ಅರ್ಧ ಕನ್ನಡ, ಅರ್ಧ ಇದೇ ಹಾಕ್ಲ ಗಾದೆ ಇದೆ ಗೊತ್ತಾ ನಿಮಗೆ, ಅರ್ಧ ತಿಕ್ಲು ಅರ್ಧ ಪುಕ್ಲು ಅನ್ನೋ ಥರ. ಹಂಗೆ ಅರ್ಧ ಮಾತಾಡೋದೇ ಕನ್ನಡ, ಅರ್ಧ ಹಿಂದಿ, ಅರ್ಧ ಇಂಗ್ಲೀಷು. ಅಸಹ್ಯವಾಗಿರ್ತದೆ ಆ ಭಾಷೆಗಳು ಮಾತಾಡೋದು. ಕರೆಕ್ಟಾಗೂ ಮಾತಾಡೋಲ್ಲ. ಒಂದು ಭಾಷೆ ಮಾತಾಡಿದ್ರೆ ಅಡ್ರೆಸ್ ಹೇಳೋನೋ ಏನಾದ್ರು ಹೇಳೋನೋ ಹೇಳ್ತಾರೆ, ಅದನ್ನೂ ಹೇಳೋಲ್ಲ. ಪಾಪ ಅವ್ನ ಸೆಕ್ಯೂರಿಟಿಗೆ ತೆಲುಗು, ಕನ್ನಡ, ತಮಿಳು, ತೆಲುಗು ಬಿಟ್ಟರೆ ಹಿಂದಿ ಬರೋಲ್ಲ. ಈ ನನ್ನ ಮಕ್ಳು ಹೋಗಿ ಹಿಂದಿನೇ ಮಾತಾಡ್ತಾವೆ ವಿ.ಎಮ್ಮ. ಅಯ್ಯೋ ಪಾಪ ಅವ್ನ ಕಷ್ಟ ಹೇಳೋ ಅವ್ರಿಗೆ ಹೇಳ್ಬಿಟ್ಟು ಆ ಬಿಸಿಲಲ್ಲಿ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ. ಅಯ್ಯಪ್ಪ ಅವಾಗಮ್ಮ ನಿಂಗೆ ಹೇಳೋದಾಗಲ್ಲ ಅಂದ್ಬಿಟ್ಟು. ಇಲ್ಲಿಗೆ ದಯವಿಟ್ಟು ಒಳ್ಳೆ ಬಟ್ಟೆಗಳು ಹಾಕ್ಕೊಂಬನ್ನಿ. ಗೊತ್ತಿಲ್ಲ ಅಂದರೆ ಅಲ್ಲಿ ಈಗ ನಾವು ಸ್ಟೇ ಆಗ್ತಿರೋ ಹೋಟೆಲು ಮಯೂರ ರೆಸಿಡೆನ್ಸಿ ಅಂತ, ಅಲ್ಲ ಮೌರ್ಯ ರೆಸಿಡೆನ್ಸಿ ಅಂತ. ನೋಡಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸ್ಟೆಪ್ಸ್, ರಿಸೆಪ್ಷನ್ನು, ಆಮೇಲೆ ಇದು ಹಿಂಗೆ ಹೋಗೋದು ಲಿಫ್ಟ್. ನಾವು ಬಂದಿದ್ದೀಗ 3:30ಗೆ ರೀಚ್ ಆದ್ವಿ. ಈಗ ಫ್ರೆಶ್ ಆಗಿ ಆನ್ ದ ವೇ ಹೋಗ್ತಿದ್ದೀವಿ. ಅಂದರೆ ಲೈಕ್ ಈಗ ನಂಜನಗೂಡಿಗೆ ಹೋಗ್ತಿದ್ದೀವಿ ಫಸ್ಟು. ಈ ಹೋಟೆಲ್ ರೂಮಿಂದ ನಂಜನಗೂಡಿಗೆ ಒಂದು 36 ಮಿನಿಟ್ಸ್ ಆಗುತ್ತೆ. ಸಂತು ಲಿಫ್ಟಿಗೆ ವೆಯ್ಟ್ ಮಾಡ್ತೀನಿ. ಸಂತು ಇಲ್ಲಿ ಯಾಕೆ ಡಲ್ ಆಗಿಬಿಟ್ಟಿದ್ಯಾ? ಫುಲ್ ಸುಸ್ತಾಯ್ತಾ? ಗಾಡಿ ಫಸ್ಟ್, ಲಿಫ್ಟಲ್ಲಿ ಏನು ಅಂದರೆ ಅಲ್ಲಿ ನೋಡಿ ಗಾಡಿ. ಮಕ್ಕಳು ಹೋಗಿ ಹಿಂದಿನೇ ಮಾತಾಡ್ತಾವೆ ವಿ.ಎಮ್ಮ. ಅಯ್ಯೋ ಪಾಪ ಅವ್ನ ಕಷ್ಟ ಹೇಳೋ ಅವ್ರಿಗೆ ಹೇಳ್ಬಿಟ್ಟು ಆ ಬಿಸಿಲಲ್ಲಿ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ. ಅಯ್ಯಪ್ಪ ಅವಾಗಮ್ಮ ನಿಂಗೆ ಹೇಳೋದಾಗಲ್ಲ ಅಂದ್ಬಿಟ್ಟು. ಇಲ್ಲಿಗೆ ದಯವಿಟ್ಟು ಒಳ್ಳೆ ಬಟ್ಟೆಗಳು ಹಾಕ್ಕೊಂಬನ್ನಿ. ಗೊತ್ತಿಲ್ಲ ಅಂದರೆ ಅಲ್ಲಿ ಕೌಂಟರ್ಸ್ ಇರುತ್ತೆ, ಕೌಂಟರಲ್ಲಿ ಕೇಳಿ ಎಲ್ಲ ಹೇಳ್ತಾರೆ. ಯಾಕೆ ಹಿಂಗೆ ಮಾಡ್ತಿರೋ, ದೇವಸ್ಥಾನಕ್ಕಂತ ಬರೋದು 4 ಜನ. ನಿಮಗೆ ಅಷ್ಟಿದೆ, ಪಬ್ಗಳಿದೆ, ಎಷ್ಟು ಪಾರ್ಟಿಗಳಿದೆ, ಏನೇನೋ ಇದೆ, ನಿಮ್ಮ ಮನೇಲಿದೆ, ಹಾಕ್ಕೊಳ್ಳಿ, ಓಡಾಡಿ ಹೋಗಿ ಪಬ್ಗಳಿಗೆ ಹೋಗಿ ಹೊರಗಡೆ ಓಡಾಡಿ ಹಾಕ್ಕೊಂಡು ಬೇಡನಲ್ಲ. ಬಟ್ ಒಂದು ದೇವಸ್ಥಾನಕ್ಕೆ, ಅದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ನಂಜನಗೂಡಿಗೆ ಅಂತ ಬಂದಾಗ ದಯವಿಟ್ಟು ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳಿ. ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ. ಫಸ್ಟು ಆ ಬಟ್ಟೆ ಚೆನ್ನಾಗಿ ಆ ಬಟ್ಟೆ ಹಾಕ್ಕೊಳ್ಳೋದು ನೋಡಿ ನೀವು ಜನ ನಿಮ್ಮ ಹತ್ರ ಬಂದು ಕೈ ಮುಗಿಬೇಕು. ಏನಮ್ಮ ಅಂತ ಕೈ ಮುಗಿದು ಬಿಡಬೇಕು. ಹೊತ್ತು ಯಾವತ್ತು ನಿಮಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಕೊಡ್ತು, ಆಯಿತಾ?
ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದಪ್ಪ, ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಫುಲ್ ರಶ್ ಇದ್ದಾರೆ. ಇದು ಬೇರೆ ಬೇರೆ ಡೋರ್ ಇದು. ಹೌದು ನೋಡು, ಕೆತ್ತನೆ ಮಾಡೋದು ನೋಡಿ ಹೆಂಗೈತೆ. ಫುಲ್ಲು ಜಾತ್ರೆ ಮೊನ್ನೆ ಮುಗ್ದಿರೋದಲ್ಲ, ಫುಲ್ಲು ಜನ. ಅಲ್ಲಿ ನೋಡು, ತೇರಲ್ಲ. ಹಾಂ, ತೇರೆಲ್ಲ ಐತೆ, ನೋಡ್ಕೊಳ್ರಿ. ನಿಮಗೂ ದರ್ಶನಗಳಾಗಲಿ. ಅಂಕಲ್ ಯಾರೋ ಬೈಕಲ್ಲೇ ಬಂದ್ಬಿಟ್ಟ, ಗಾಡಿಯಲ್ಲೇ ಬಂದ್ಬಿಟ್ನಲ್ಲ ಅಂಕಲು. ಹೌದು, ಭಾನುವಾರ ಅಲ್ಲ. ಎಲ್ಲರಿಗೂ ನೋಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ದರ್ಶನ ಆಗಲಿ. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಈ ವರ್ಷ, ಮುಂದಿನ ವರ್ಷ ಈ ಜಾತ್ರೆಗೆ ಕಾರ್ ಇಲ್ದಿರೋರು ಕಾರಲ್ಲಿ ಬರಲಿ, ಕಾರ್ ಇರೋರು ಫ್ಲೈಟಲ್ಲಿ ಬರಲಿ. ಸಾರಿ, ಅವ್ರದ್ದು ಒಂದು ಪ್ರೈವೇಟ್ ಜೆಟ್ಟಲ್ಲಿ ಬರಲಿ. ಅದೇ ಬೈಕ್ ಇಲ್ದಿರೋರು ಬೈಕಲ್ಲಿ ಬರಲಿ. ಸೈಕಲ್ ಇಲ್ದಿರೋರು ನಿಮಗೆ ಬಸ್ಸು ಮತ್ತು ಟ್ರೈನೆಲ್ಲ ಇರುತ್ತೆ. ನೀವೊಂದು ಬೈಕ್ ತೊಗೊಳ್ಳಿ, ಸಾಕಾಗೈತಲ್ಲ. ಏನಿದಲ್ಲ, ಹೌದು ಏನಿದಲ್ಲ, ದೃಷ್ಟಿ ತೆಗಿಯಲ್ಲ ಅವರು, ಧೂಪ ಹಾಕ್ತಾರೆ ನಮ್ಮ ಕೈಯಲ್ಲಿ. ನೀವು ಆಟ ಸಾಮಾನು ತೊಗೊಳಕ್ಕೆ ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟಿದ್ದೆ. ಅಕ್ಷ ಏನು ಮಾತಾಡ್ತಿದ್ದೆ ಅಕ್ಷಿತಾ? ಹಾಂ, ಹೌದಾ? ಹಂಗೆ ಆಟ ಆಡ್ಸ್ಕೊಂಡು ಹೋಗ್ಲಿ ಅಂತನಾ? ಈ ಥರ 2 ಕಾರ್ ನಮ್ಮ ಮನೆ ಬಾಗಿಲಿಗೆ ಯಾವಾಗ ನಿಂತ್ಕೊಳ್ತಾವೆ. ಒಂದು ಇನ್ನೋವಾ, ಇನ್ನೊಂದು ಬೆನ್ಸು. ಅಯ್ಯೋ, ಎಷ್ಟೇ ದುಡಿದ್ರು ಶ್ರೀಮಂತನೇ ಆಯ್ತಲ್ಲ. ಹೌದು ಅಲ್ಲ, ಎಷ್ಟೇ ದುಡಿದ್ರು ಶ್ರೀಮಂತ ಮಾತ್ರ ಆಯ್ತಲ್ಲ ಗುರು. ಸೊಂಟ ನೋವೇ ಬಂದ್ಬಿಡ್ತು ಹೋಗವ ತುಂಬ. ನಾನು ಬೇರೆ ತುಂಬ ಸ್ಲಿಮ್ ಫಿಟ್ಟಲ್ಲಿ ಇದ್ದೀನಲ್ಲ, ಅದಕ್ಕೆ. ಲಾಡು ಪ್ರಸಾದ ಜಾಗ ಕೌಂಟರ್ ಒಂದು ಒಳ್ಳೆಂದು 2 ತೊಗೊಂಡ್ಬಿಟ್ಲದು. ಇಲ್ಲಿ ತಂದೆದು ದರ್ಶನ ಆಯಿತಾ, ಹಂಗೆ ಸ್ವಲ್ಪ ಪ್ಯಾನಿಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಚಂದ ನೋಡ್ರಿ ಹೆಂಗೆ ಕಾಣಿಸ್ತಾವನೆ. ನಮ್ಮ ಝೂಮ್ ಆಗೋದು ಇಷ್ಟೇ, ಇದೆಲ್ಲ ನೋಡ್ಕೊಬೇಕು ನೀವು. ಇಲ್ಲಾಂದರೆ ಇವತ್ತು ಹುಣ್ಣಿಮೆ ಅಂತೆ, ದಯವಿಟ್ಟು ಹೋಗಿ ನಿಮ್ಮ ತಲೆ ಎತ್ತಿ ನೋಡ್ರೆ ಆಕಾಶನ ಕಾಣಿಸ್ತಾನೆ. ಡನ್.